ಹಲೋ ಎಲ್ಲರಿಗೂ ಊಟದ ಡಬ್ಬೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಸಿ ಮಾವಿನಕಾಯಿಯನ್ನು ಬಳಸ್ಕೊಂಡು ಪಟ್ ಅಂತ ಮಾಡ್ಕೊಳ್ಳುವಂಥ ಉಪ್ಪಿನಕಾಯಿ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ಭಾಳ ಈಸಿಯಾಗಿ ಮಾಡ್ಕೋಬಹುದು. ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ 3 ಮೀಡಿಯಮ್ ಸೈಜ್ ಆಗಿರುವಂತಹ ಹಸಿ ಮಾವಿನಕಾಯಿಗಳನ್ನ ತೊಗೊಂಡಿದ್ದೀನಿ. ಮೊದಲಿಗೆ ಕ್ಲೀನಾಗಿ ಮಾವಿನಕಾಯಿಯನ್ನು ತೊಳ್ಕೊಬೇಕು. ಅದು ತೊಳ್ಕೊಂಡು ಒಂದು ಸ್ವಲ್ಪನೂ ನೀರಿನ ಅಂಶ ಇರಲಾರ್ದಂಗೆ ಮಾವಿನಕಾಯಿಗಳನ್ನ ಕ್ಲೀನಾಗಿ ಒರೆಸ್ಕೋಬೇಕು. ಒಂದು ಸ್ವಲ್ಪನೂ ನೀರೇನಾದರೂ ಉಳ್ಕೊಂತಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಜಲ್ದಿನ ಕೆಡ್ತೈತಿ. ಅದಕ್ಕೆ ತೊಳ್ಕೊಂಡು ಕರೆಕ್ಟಾಗಿ ಒರೆಸ್ಕೋಬೇಕು. ಒಂದು ಕಾಟನ್ ಬಟ್ಟೆಯಿಂದ ನಾವು ತೊಗೊಂಡಿರುವಂಥ 3 ಮಾವಿನಕಾಯಿಗಳನ್ನ ಇದೇ ಥರ ತೊಳೆದು ಒರೆಸಿ ಇಟ್ಕೋಬೇಕು. ನೀವು ಇದನ್ನು ಮಾವಿನಕಾಯಿ ಒಂದು ಸ್ವಲ್ಪ ಹಸಿ ಇದ್ದಾಗೂ ಮಾಡ್ಕೋಬಹುದು, ಇಲ್ಲ ಒಂದು ಸ್ವಲ್ಪ ಹಣ್ಣಾಗಿರ್ತಾವಲ್ಲ ಆ ಮಾವಿನಕಾಯಿಂದನೂ ಮಾಡ್ಕೋಬಹುದು. ಭಾಳ ರುಚಿಯಾಗಿರ್ತೈತಿ. ಹಂಗೆ ಮಾಡ್ಕೊಳ್ಳೋದು ಭಾಳ ಸುಲಭ, ತಿನ್ನೋದಕ್ಕೆ ಅಷ್ಟು ಭಾರಿಯಾಗಿರ್ತಾವೆ. ಇದನ್ನು ಫಸ್ಟ್ ಮಾವಿನಕಾಯಿಗಳನ್ನು ಸಣ್ಣಾಗಿ ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಹಸಿ ಮಾವಿನಕಾಯಿ ಇದ್ರೂ ಚಲೋ. ಇನ್ನು ಈ ಥರ ಒಂದು ಸ್ವಲ್ಪ ಹಳದಿ ಆಗೈತೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ಈ ಥರ ಇದ್ರೂ ನಡೀತೈತಿ. ಇದನ್ನು ಚೆನ್ನಾಗೆ ಕಟ್ ಮಾಡ್ಕೋಬೇಕೀಗ ಸಣ್ಣ ಪೀಸ್ಗಳನ್ನಾಗಿ. ನಾವು ತೊಗೊಂಡಿರುವಂಥ ಅಷ್ಟು ಮಾವಿನಕಾಯಿಗಳನ್ನು ಇದೇ ಥರ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಭಾಳ ಕಡಿಮೆ ಟೈಮ್ ಒಳಗೆ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ಉಪ್ಪಿನಕಾಯಿಗಳನ್ನು ಮಾಡ್ಕೋಬಹುದು. ಹಂಗೆ ಇದನ್ನು ಹೊರಗೂ ಒಂದು 2-3 ದಿನ ಇಟ್ಕೊಂಡು ತಿನ್ಬೋದು. ಫ್ರಿಜ್ದಾಗ ಇಟ್ಕೊಂಡು ನಮ್ಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಇಟ್ಕೊಂಡು ಫ್ರಿಜ್ದಾಗ ತಿನ್ಬೋದು. ಇದನ್ನು ಜಾಸ್ತಿ ದಿನ ತಾಳಿಕೆ ಬರ್ತಾವೆ ಫ್ರಿಜ್ದಾಗ ಇಡೋದ್ರಿಂದ. ಹೊರಗಿಟ್ಟು ಒಂದು 2-3 ದಿನ ಅಷ್ಟೇ ಉಳಿತಾವೆ. ಇದನ್ನು ಎಷ್ಟೆಷ್ಟು ಬೇಕು ಅಷ್ಟೇ 1 ಮಾವಿನಕಾಯಿ 2 ಮಾವಿನಕಾಯಿಗಳನ್ನ ಬಳಸ್ಕೊಂಡು ಆಗ ತಿನ್ನಬಹುದು. ಈಗ ಅಷ್ಟು ಮಾವಿನಕಾಯಿಗಳನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನಾನು ಇಲ್ಲಿ ಸಕ್ಕರೆಯನ್ನು ಬಳಸ್ಕೊಂಡಿದ್ದೀನಿ. ಒಂದು 2-3 ಚಮಚ ಸಕ್ಕರೆ ಬಳಸ್ಕೊಂಡಿದ್ದೀನಿ. ಈ ಥರ ಸಕ್ಕರೆ ಹಾಕೊಳ್ಳೋದ್ರಿಂದ ಹುಳಿಯಾಗಿ ಖಾರ ಉಪ್ಪು ಎಲ್ಲ ಮಸ್ತ್ ಟೇಸ್ಟ್ ಇದು. ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಮಾವಿನಕಾಯಿ ಎಷ್ಟು ಹುಳಿ ಅದಾವೆ ನೋಡ್ಕೊಂಡು ಅದ್ರ ತಕ್ಕಂಗೆ ಉಪ್ಪು ಮತ್ತು ಸಕ್ಕರೆ ಪ್ರಮಾಣನ ಬಳಸ್ಕೋಬೇಕು. ಹಂಗೆ ನಿಮ್ಮ ಖಾರ ಎಷ್ಟು ಅವಶ್ಯಕತೆ ಐತಿ ನೋಡ್ಕೊಂಡು ಅಷ್ಟೇ ಖಾರವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾನು ಇಲ್ಲೇ ಒಂದು ಸ್ವಲ್ಪ ಖಾರ ಉಪ್ಪು ಸಕ್ಕರೆಯನ್ನು ಮಾವಿನಕಾಯಿ ಜಾಸ್ತಿ ಹುಳಿ ಇರೋದ್ರಿಂದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಸೇರಿಸ್ಕೋಬಹುದು. ಮಾವಿನಕಾಯಿ ಹುಳಿ ಅಷ್ಟೊಂದು ಇರಲಿಲ್ಲ ಅಂದ್ರೆ ಉಪ್ಪು ಖಾರ ಸಕ್ಕರೆ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡಿಕೊಂಡು ನಡೀತೈತಿ. ಈ ಥರ ಚೆಂದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕೀಗ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಸಕ್ಕರೆ ಎಲ್ಲ ನೀರಿನ ಅಂಶವನ್ನು ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಈ ಥರ ಕಲಸಿ ಒಂದು 15-20 ನಿಮಿಷ ಇಟ್ಟರೆ ಸಾಕು. ಈ ಉಪ್ಪಿನಕಾಯಿ ತಿನ್ನೋದಕ್ಕೆ ರೆಡಿಯಾಗಿರ್ತಾವೆ. ಈಗ ಲಾಸ್ಟಿಗೆ ಒಂದು ಒಗ್ಗರಣೆಯನ್ನು ಮಾಡ್ಕೋಬೇಕು. ಇದಕ್ಕೆ ಒಗ್ಗರಣೆನೂ ಅಷ್ಟು ಸಿಂಪಲ್ ಐತಿ. ಇಲ್ಲೇ ಒಂದು 1 ಚಮಚ ಆಗುವಷ್ಟು ಒಂದು ಸ್ವಲ್ಪ ಎಣ್ಣೆಯನ್ನು ತೊಗೋಬೇಕು. ಎಣ್ಣೆ ಚೆಂದಂಗೆ ಬಿಸಿ ಆಗಬೇಕು. ಹಂಗೆ ಈ ಉಪ್ಪಿನಕಾಯಿ ಮಾಡೋದಕ್ಕೆ ನೀರಿರುವಂತಹ ಚಮಚ ಆಗಲಿ ಹಸಿ ಆಗಿರುವಂಥ ಪಾತ್ರೆ ಆಗಲಿ ಏನೂ ಬಳಸಬಾರ್ದು. ಆದಷ್ಟು ಡ್ರೈ ಆಗಿರುವಂತಹ ಪಾತ್ರೆಗಳನ್ನು ಚಮಚಗಳನ್ನ ಬಳಸ್ಕೊಂಡ್ರೆ ಉಪ್ಪಿನಕಾಯಿ ಚಲೋದಂಗೆ ತಾಳಿಕೆ ಬರ್ತಾವೆ. ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡು ಸಿಂಪಲ್ ಆಗಿರುವಂಥ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು. ನಿಮಗೆ ಹಿಂಗೆ ಫ್ಲೇವರ್ ಸೇರ್ತಿತ್ತು ಅಂದ್ರೆ ಅದನ್ನು ಕೂಡ ಈ ಒಗ್ಗರಣೆಯೊಳಗೆ ಸೇರಿಸ್ಕೋಬಹುದು. ನಾನು ಇಲ್ಲೇ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಈ ಥರ ಕೆಂಪಾಗೋವರೆಗೂ ಹುರ್ಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟು ಆದ್ರೆ ಒಗ್ಗರಣೆ ರೆಡಿ ಆಯಿತು. ಈ ಒಗ್ಗರಣೆ ಕಂಪ್ಲೀಟಾಗಿ ತಂಪಾಗೋವರೆಗೂ ಇಡಬೇಕು. ಒಂದು ಸ್ವಲ್ಪ ತಂಪಾತಂದ್ರೆ ಒಗ್ಗರಣೆಯನ್ನು ಸೇರಿಸ್ಕೋಬೇಕು. ಬಿಸಿ ಇದ್ದಾಗನ ಸೇರಿಸ್ಕೊಂಡ್ರೆ ಮಾವಿನಕಾಯಿ ಎಲ್ಲ ಮೆತ್ತಗಾದಂಗೆ ಆಗಿಬಿಡ್ತಾವೆ. ಹಂಗೆ ಅಷ್ಟು ಸರಿ ಆಗೋದಿಲ್ಲದು. ಕಂಪ್ಲೀಟಾಗಿ ತಂಪಾದಾಗನ ಒಗ್ಗರಣೆಯನ್ನು ಸೇರಿಸ್ಕೊಂಡ್ರೆ ಚೆಂದಂಗೆ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆದು. ನೋಡ್ತಿರ್ಬೋದು ನೀವು ಕಲಸಿ ಇಟ್ಟು ಕೂಡಲೇ ಈ ಥರ ನೀರು ಬಿಡಕ್ಕೆ ಸ್ಟಾರ್ಟ್ ಆಗಿರ್ತೈತಿ. ಇದು ಹುಳಿ ಉಪ್ಪು ಖಾರ ಒಂದು ಸ್ವಲ್ಪ ಸಕ್ಕರೆನೂ ಇರೋದ್ರಿಂದ ಭಾರಿ ಟೇಸ್ಟಾಗಿರ್ತೈತಿ. ಚಪಾತಿ ಅನ್ನ ರೊಟ್ಟಿ ಎಲ್ಲದಕ್ಕೂ ಬೆಸ್ಟಾಗಿ ಕಾಂಬಿನೇಷನಾಗಿ ಮಾಡ್ಕೊಂಡು ಉಪ್ಪಿನಕಾಯಿನ ತಿನ್ಬೋದು. ಆಗ ತಿನ್ನೋದಕ್ಕೆ ರೆಡಿ ಆಗಿರ್ತಾವೆ ಉಪ್ಪಿನಕಾಯಿ ರೆಡಿ ಆಗಿರ್ತಾವೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿರಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಹಂಗೆ ಈ ರೆಸಿಪಿಯನ್ನು ನೀವೇನಾದರೂ ಮಾಡಿ ಟ್ರೈ ಮಾಡಿದ್ರಂದ್ರೆ ಹೆಂಗಾಗೈತಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈ ರೆಸಿಪಿಯನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು.